ಪ್ರತಿ ಯಾವುದೇ ಒಂದು ಟ್ಯಾಕ್ಟರ್ ಒಳಗೆ ಒಟ್ಟು ವಿಲೇಜ್ ಶಬ್ದ ಮಾಲಿನ್ಯ ಹೊರಸೂಸುವಂಥದ್ದು ಯಾವ ಒಂದು ಗಾಡಿ ಇರ್ತಕ್ಕಂಥ ಎಲ್ಲರಿಗೂ ಬೇಕಾಗಿದ್ದದ ಈಗ ವರದಿ ಕೊಟ್ಟರೆ ಡಿ ಸಿ ಅವರು ಬರ್ತಿದ್ವಿ ನಾವು ಆಯುಕ್ತ ಕಲಾಪ್ ಸುದ್ದಿರ್ಬೇಕು ಮಾತಾಡೋದಿರ್ತಂದ್ರೆ ಮತ್ತೆ ಇದು ಮಾಡಿರ್ತಾರೆ ಅವ್ನು ಸಸ್ಪೆಂಡ್ ಮಾಡಿದ್ರೆ ಮೊದಲು ಮತ್ತು ಇನ್ನೂವರೆಗೆ ಕ್ರಮ ತೊಗೊಂಡಿಲ್ಲ ಅಂತ ನಾವು ಹೇಳಿದ್ರು. ಮತ್ತು ಮೇಲಾಧಿಕಾರಿಗಳಿಗೆ ಗೌರವ ವಿರುದ್ಧ ಇನ್ನಾರು ಕ್ರಮ ತೊಗೊಂಡಿಲ್ಲ ಅಂತಂದ್ರೆ ಇವರು ಇರೋದು ಎದಕ್ಕೆ ಸರ್ ಇವರೆಲ್ಲ ಸರ್ಕಾರ ಕೊಟ್ಟು ಕೊಟ್ಟಿದ್ವಿ ಮಾಡಕತ್ತರು. ನಾನು ಹೇಳಿದಲ್ಲ ನಮ್ಮವ್ರು ಮಾಡಕತ್ತಾರೆ ಏನು ಮಾಡಿಲ್ಲ ಸರ್, ಹಿಂಬಾರ ಕೊಟ್ಟಿಲ್ಲ ನಮ್ಗೆ ಸರ್. ಅವ ಎಲ್ಲ ಮಾಡಿವಂತ ಎಷ್ಟು ಏನು ಮಾಡಿದ್ರು ನಮ್ಗೆ ಕೊಟ್ಟಿಲ್ಲ ಸರ್. ಹಾಗಾಗಿ ಅದನ್ನ ಕನ್ವಿನ್ಸ್ ಮಾಡೋದು. ಇಡೀ ರಾಮದುರ್ಗ ತಾಲೂಕಿನಾಗ 30 ಗ್ರಾಮ ಪಂಚಾಯತ್ ಬರ್ತಾವೆ. ವ್ಯಾಪ್ತಿ ಒಳಗೆ ಇನ್ನೂ ಗಮನ ಹರಿಸಿ ಎಷ್ಟು ಗಾಡಿ ಬರ್ತಾ ಇದೆ ಒಳಗೆ ಕಾನೂನು ಬಾಹಿರವಾಗಿ ಅಳವಡಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಎಷ್ಟು ಕಷ್ಟ ಆಗ್ತೈತೆ ಸರ್. ಅದು ಪೂರ್ತಿ ಅದು ಏನೈತಿ ಇವನು ಮಾಡೋದು ಸರ್. ಅದು ತೆರವುಗಳ ತನಕ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಧಿಕ್ಕಾರ. ಭ್ರಷ್ಟ ಸಾರಿಗೆ ಅಧಿಕಾರಿ ಭ್ರಷ್ಟ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಭ್ರಷ್ಟ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕ್ರಮ ಕೈಗೊಳ್ಳದ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕ್ರಮ ಕೈಗೊಳ್ಳದ ಸಾರಿಗೆ ಇಲಾಖೆಯ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಕ್ರಮ ಕೈಗೊಳ್ಳದ ಭ್ರಷ್ಟ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ಏನು ಇವತ್ತು ಆರ್ ಟಿ ಒ ಆಫೀಸ್ ಮುಂದೆ ಧರಣಿ ಕುಂತಿರಲಿಲ್ಲ, ಇದ್ರ ಉದ್ದೇಶ ಏನು ಸರ್? ಬೆಳಗಾವಿ ಜಿಲ್ಲೆಯಾದ್ಯಂತ 15 ತಾಲೂಕುಗಳು ಬರ್ತಾವೆ. ಅದರ ವ್ಯಾಪ್ತಿ ಒಳಗೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆರು RTO ಮತ್ತು ARTO ಕಚೇರಿಗಳದಾವು. ಈ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ಅಳವಡಿಸಿರುವ ಟ್ರ್ಯಾಕ್ಟರ್ಗಳು ಮತ್ತು ಇತರೆ ವಾಹನಗಳಲ್ಲಿ ಧ್ವನಿವರ್ಧಕಗಳು ಸಾರ್ವಜನಿಕರ ನೆಮ್ಮದಿಯನ್ನು ಹಾಳು ಮಾಡೈತಿ, ಶಾಂತಿ ಭಂಗ ಮಾಡೈತಿ. ಇದು ಸಂಬಂಧಪಟ್ಟ ಈ ಮೋಟರ್ ವಾಹನಗಳ ಕಾಯ್ದೆ ಅಡಿಯಲ್ಲಿ RTO ಮತ್ತು ARTOಗಳು ಎಲ್ಲರೂ ಜಿಲ್ಲಾದ್ಯಂತ ಈಗಾಗಲೇ ಕ್ರಮ ವಹಿಸಬಹುದು ಕರ್ತವ್ಯ ಆಗಿತ್ತು ಇವ್ರದ್ದು. ಇಲ್ಲಿವರೆಗೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇವರು. ಯಾಕಂತಂದ್ರೆ ಈ ಟ್ರ್ಯಾಕ್ಟರ್ಗಳ ಧ್ವನಿವರ್ಧಕಗಳು ಏನದಾವಲ್ಲ, ಇದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ವರೆಗೂ ಅಕ್ರಮವಾಗಿ ಅಳವಡಿಸಿಕೊಂಡು ಸಾರ್ವಜನಿಕರು ಒಂದು ನೆಮ್ಮದಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇದು ಜೀವನಕ್ಕೆ ಒಂದು ನೆಮ್ಮದಿಗೆ ತೊಂದರೆ ಆಗೈತಿ ಮತ್ತು ಬದುಕುವ ಹಕ್ಕಿಗೂ ಕೂಡ ತೊಂದರೆ ಆಗೈತಿ. ಬಸ್ ಸುಪ್ರೀಂ ಕೋರ್ಟ್ ಆದೇಶಗಳು ಮತ್ತು ಮೋಟರ್ ವಾಹನಗಳ ಕಾಯ್ದೆ, ಶಬ್ದ ಮಾಲಿನ್ಯ ನಿಯಮಗಳು ಇವು ಎಲ್ಲಗಳನ್ನು ಇವು RTO ಮತ್ತು ARTO ಅಧಿಕಾರಿಗಳು ಸಂಪೂರ್ಣ ಉಲ್ಲಂಘನೆ ಮಾಡಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ಮಾತ್ರ ಸೀಮಿತವಾಗಿ ಕಚೇರಿಗಳದ ಇವು. ಅದಕ್ಕೆ ತಕ್ಷಣ ಈಗ ಕರ್ತವ್ಯ ಲೋಪೇಶಿಗೆ ಅಂತ ನಮ್ಮ ರಾಮದುರ್ಗ ತಾಲೂಕಿನ ARTO ಅವರು ಅದಾರಲ್ಲ, 2 ತಿಂಗಳವರೆಗೂ ನಾವು ಮನವಿ ಕೊಟ್ಟಿದ್ವಿ. ಇಲ್ಲಿವರೆಗೂ ನಮ್ಮ ತಾಲೂಕಿನಲ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಪರಾಧಕ್ಕೆ ಪ್ರಚೋದನೆ ಮಾಡಿದ್ದಾರೆ ಇವರು. ಅದಕ್ಕೆ ಇವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡ್ಬೇಕಂತೇಳಿ ಈಗಾಗಲೇ ನಾವು ಜಿಲ್ಲಾಡಳಿತಕ್ಕೆ ತಾಲೂಕಾಗಿ ಅರ್ಜಿ ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಡೀ 15 ತಾಲೂಕು ತಹಸೀಲ್ದಾರ್ಗಳಿಗೆ ಮತ್ತು ಎಲ್ಲರಿಗೂ ಹೇಳಿದ್ದಾರೆ. ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯವರು ಮಾತ್ರ ಕೆಲಸ ಮಾಡಿದ್ದಾರೆ. ಅವರ ಇದೇನೈತಲ್ಲ ಧ್ವನಿವರ್ಧಕಗಳು ಸ್ವಲ್ಪ ನಿಯಂತ್ರಣ ಮಾಡಿ ಕೆಲಸ ಮಾಡಿದ್ದಾರೆ. ಆದರೆ RTO ಅಧಿಕಾರಿಗಳು ಕಣ್ಣು ಮುಚ್ಚಕೊಂತಾರೆ. ಇಲ್ಲಿ ಸಂಬಂಧಪಟ್ಟವ್ರು ಇವ್ರು ಸಸ್ಪೆಂಡ್ ಆಗಲೇಬೇಕು. ಈಗ ಅವರು ಈಗ ಮೇಲಾಧಿಕಾರಿಗಳು ಮತ್ತು ಯಾವ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಹೋರಾಟ ಹೆಂಗೆ ನಿಮ್ಮದು? ಈಗ ಮೇಲಾಧಿಕಾರಿಗಳು ಕ್ರಮ ತಗೋಲಿಕ್ಕಂದ್ರೆ ಜಂಟಿಗೆ ಸಾರಿಗೆ ಆಯುಕ್ತರದಾರಲ್ಲ ಅವರು ಮತ್ತು ARTO ಇವರು ಒಟ್ಟರು ಅಯೋಗ್ಯರು. ಇವರು ಸರ್ಕಾರದ ಅಧಿಕಾರಿ ಒಳಗೆ ಮುಂದೆ ಹೋಗಕ್ಕೆ ಅಯೋಗ್ಯರು. ಇವರು ಒಟ್ಟರು ಡಿಸ್ಮಿಸ್ ಮಾಡ್ಬೇಕಂತ ನಾವು ಮುಂದಿನ ಹೋರಾಟಕ್ಕೆ ನಾವು ತಯಾರು ಮಾಡ್ತೀವಿ. ಈಗ ಮಾತ್ರ ನಮ್ಮ ರಾಮದುರ್ಗ ತಾಲೂಕಿನ ARTO ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಇವ್ರನ್ನ ಪ್ರತಿಯೊಂದು ನಮ್ಮ ಅಕ್ರಮವಾಗಿ ಅಳವಡಿಸಿರ್ತಂಥ ಟ್ರ್ಯಾಕ್ಟರ್ ಧ್ವನಿವರ್ಧಕಗಳನ್ನು ಅವನ್ನ ತೆರವುಗೊಳಿಸ್ಬೇಕು. ನಮ್ಮ ಭವಿಷ್ಯ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾವು ರಕ್ಷಣೆ ಮಾಡಬೇಕಾಗೈತಿ. ಅದಕ್ಕೆ ದಯವಿಟ್ಟು ಎಲ್ಲ ಅಧಿಕಾರಿಗಳು ಅದನ್ನು ಸ್ಪಂದನೆ ಕೊಡಬೇಕು. ಈಗಾಗಲೇ ತಹಸೀಲ್ದಾರ್ ಅವರು RTOಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರು ಕ್ರಮದ ಕೈಗೊಳ್ಳಂತ ಹೇಳಿದ್ದಾರೆ. ಅವರೆಲ್ಲ ಮೇಲಾಧಿಕಾರಿಗಳನ್ನು ಎಲ್ಲ ಸೂಚನೆ ಕೊಟ್ಟರೂ ಕೂಡ ನಮ್ಮ ರಾಮದುರ್ಗ ARTO ಮಾನ್ಯರಾದಂಥ ಬಸವರಾಜ್ ಬಾಗಲ್ ಅವರು ಗಂಭೀರ ಕರ್ತವ್ಯ ಲೋಪಿಸಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಆಗಲೇಬೇಕು. ಇವರು ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ.